गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತಹ ಕೈವೆಲ್ಲ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳದ ಇವತ್ತಿನ ಆಧಾರದ ಪದ್ಯ 44ನೆಯ ಪದ್ಯ ನಾವು ನೋಡ್ಬೇಕಾಗ್ತದೆ. ಹಿಂದೆ ಕೂಡ ಹಲವಾರು ವಿಚಾರಗಳನ್ನ ಅವರು ಹೇಳ್ಕೊಂಡು ಬಂದ್ರು. ಯಾಕಂದ್ರೆ ಗುರು ಮುಖಾಂತರ ನಾವು ಶಾಸ್ತ್ರ ಶ್ರವಣ ಮನನ ನಿಧಿಧ್ಯಾಸ ಮಾಡಿದ್ರು ಕೂಡ ಕೆಲವೊಂದು ಸಲ ನಮ್ಗ ಜ್ಞಾನ ಆಗದೆ ಇದ್ದಾಗ ಅಲ್ಲಿ ಪ್ರತಿಬಂಧಕಗಳು ಇರ್ತಾವ, ಅದನ್ನ ನಿವೃತ್ತಿ ಮಾಡ್ಕೊಳ್ಬೇಕಾಗ್ತದ. ಆ ನಿವೃತ್ತಿ ಮಾಡ್ಕೊಂಡ ನಂತರ ದೃಢ ಅಪರೋಕ್ಷ ಜ್ಞಾನ ಅಲ್ಲಿ ಆಗ್ತದ ಅನ್ನುವಂತ ವಿಚಾರವನ್ನ ಹೇಳ್ತಾ ಬಂದ್ರು. ಈ 44ನೆಯ ಪದ್ಯದಲ್ಲಿ ಬಹಳಷ್ಟು ವಿಚಾರಗಳನ್ನ ಅವ್ರು ಹೇಳ್ತಾರ. ಏನ್ ಹೇಳ್ತಾರ? ತಿಳ್ಕೊಳ್ಬೇಕನ್ನುವಂಥ ಭಾವದಲ್ಲಿ ದುಃಖವನ್ನ ನಿವೃತ್ತಿ ಮಾಡ್ಕೊಳ್ಬೇಕು, ಅತ್ಯಂತ ಪರಮಾನಂದದ ಸ್ಥಿತಿ ಆಗುವಂಥದ್ದು ಈ ಜ್ಞಾನ. ಇದನ್ನೆಲ್ಲ ಮಾಡ್ತಾ ಬಂದಿದ್ಮೇಲೆ ಇಲ್ಲಿ 44ನೇ ಪದ್ಯದಲ್ಲಿ ಶಿಷ್ಯ ಆದಂಥವನು ಕೇಳ್ತಾ ಇದ್ದಾನ ಪರಮಾತ್ಮನಿಗೆ. ಕೆಲವೊಂದು ವಿಚಾರಗಳನ್ನ ಹೇಳ್ತಾ ಇದ್ದಾನ, ತನ್ನ ಮನದಾಳದ ವಿಚಾರಗಳನ್ನ ಕೇಳ್ತಾ ಇದ್ದಾನ. ಯಾಕಂತಂದ್ರ ಒಬ್ಬ ಹೆಂಡತಿ ಮದುವೆ ಆದ ನಂತರ ಹೆಂಡತಿ ತನ್ನ ತವ್ರ ಮನೆ, ತಂದೆ ತಾಯಿ, ಆಸ್ತಿ, ಅಲ್ಲಿ ಮನೆಗಿರುವಂತ ಬಂಧು ಬಳಗ ಎಲ್ಲವನ್ನ ಬಿಟ್ಟು ಗಂಡನ ಮನೆಗೆ ಬಂದು ಅಲ್ಲಿ ತನ್ನ ಜೀವನವನ್ನ ನಡೆಸ್ತಾ, ಅವಾಗ ಅಲ್ಲಿ ಪ್ರತಿಯೊಂದಕ್ಕೂ ಅಲ್ಲಿ ಗಂಡನೇ ಆಧಾರ ಆಗ್ಬಿಡ್ತಾನ. ಯಾಕಂತಂದ್ರ ಆ ಗಂಡನ ಒಂದು ಒಲುಮೆ ಅಲ್ಲಿ ಆಗ್ತದ, ಪರಸ್ಪರ ಒಂದು ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ಅಲ್ಲಿ ನಡೀತದ. ಯಾಕಂದ್ರೆ ಮೊದ್ಲಿನ ಮೂಲ ಏನೇನ್ ಇದ್ದು ಎಲ್ಲವನ್ನ ಬಿಟ್ಟು ಬಂದಳ. ತಾಯಿ ತಂದೆ ಮನೆಯಲ್ಲಿ ಹೆಂಗಿದ್ಳು ಅದೆಲ್ಲವನ್ನ ಬಿಟ್ಟು ಬಂದಿದ್ದಾಳಕ್ಕೆ. ಬಂದಿಲ್ಲಿ ಗಂಡನ ಜೊತೆ ಇದ್ದಾಳ, ಗಂಡನ ಸೇರ್ಕೊಂಡಿದ್ದಾಳ. ಅದೇ ರೀತಿ ಕೂಡ ಇಲ್ಲಿ ಮೊದಲು ಮಾಡುವಂತಹ ಒಂದು ಏನು ಕರ್ಮಾದಿಗಳಾಗಿರ್ಬಹುದು, ಅಲ್ಲಿರುವಂತಹ ಭಾವನೆಗಳಾಗಿರ್ಬಹುದು, ಯಾವ ಸದ್ಗುಣಗಳು ಯಾವ ದುರ್ಗುಣಗಳು ಅನ್ನುವಂಥದ್ದನ್ನ ತಿಳ್ಕೊಂಡು, ಯಾವ ಬಿಡ್ಬೇಕಾದಂತ ಬಿಟ್ಕೊಂಡು, ಅಪ್ಪ ನಿನ್ನನ್ನ ನಾನು ಕಾಣ್ಬೇಕಂತ ಹೇಳ್ಬಿಟ್ಟು ಇಷ್ಟೆಲ್ಲ ಮಾಡದೆ ಖರೆ. ಅದಕ್ಕೆ ಹೇಳ್ತಾರೆ, ಬೇರೆ ಬೇರಿನ್ನು ಮೈದೋರಿ ಕಾಡುವ ಬಾಧೆ 100 ಸಾವಿರ ಕೋಟಿ ಉಂಟು, ಮೀರಲರಿದಿಹೆನೆ ನೀನೆ ತೊಲಗಿಸು ಸುಖದ ಸುರೆಗುಡು ಗುರು ಶಂಭುಲಿಂಗ ಅಂತ ಹೇಳ್ತಾರೆ. ಒಂದಲ್ಲ ಎರಡಲ್ಲ, ಜನ್ಮ ಜನ್ಮಾಂತರದಿಂದ ಬಂದಂಥದ್ದು. ಇವಾಗ ಈ ಶರೀರ ಹೊಸದಾಗಿ ಬಂದಿರ್ಬೋದು, ಯಾಕಂದ್ರೆ ಪ್ರತಿ ಜನ್ಮದಲ್ಲಿ ಶರೀರ ಮಾತ್ರ ಪಾಪ ಪುಣ್ಯಕ್ಕನುಸಾರವಾಗಿ ಆಯಾ ಶರೀರಗಳನ್ನ ತೊಡ್ತದೆ. ಈ ಸೃಷ್ಟಿಯಲ್ಲಿ ಭಗವಂತ ನಮಗ ಬೇಕಾದಷ್ಟು ಪಂಚಭೂತಗಳಿಂದ ಆದಂತ ತಿನ್ನಕ, ಯಾಕಂದ್ರ ಆಹಾರ ಪದಾರ್ಥಗಳಾಗಿ ಪ್ರತಿಯೊಂದು ಇಲ್ಲಿ ಒದಗಿಸಿದಾನೆ ನಮಗ. ಆದ್ರ ನಮಗ ಕಂಟಿನ್ಯೂ ಆಗಿ ಬಂದಿರುವಂತದ್ದು ಯಾವಂದ್ರ ಅಂತಃಕರಣ ಅನ್ನುವಂಥದ್ದು ಒಂದು ಬಾವಿ. ಅದ್ರಲ್ಲಿ ಒಂದು ಜನ್ಮದ್ದಲ್ಲ, 2 ಜನ್ಮದ್ದಲ್ಲ, ಹಲವಾರು ಜನ್ಮಗಳಿಂದ ಬಿದ್ದಂತ ಕಸಗಳದಾವ. ಅದು ಯಾವ ಟೈಮ್ನಲ್ಲಿ ಅದು ಹೆಂಗ ಬರ್ತದೆ ಹೇಳಕ್ ಆಗಂಗಿಲ್ಲ. ಅದ್ ಯಾಕಂತಂದ್ರ ಕಾಮ ಅನ್ನುವಂಥದ್ದು, ಕ್ರೋಧ ಅನ್ನೋ ಬಹಳಷ್ಟು ಒಂದು ಸಂಸ್ಕಾರ ರೂಪದಲ್ಲಿ ಅಲ್ಲಿ ಅಡಗಿದಾವ. ಆದ್ರೂ ನಾನು ಇಷ್ಟೆಲ್ಲ ಬಂದ್ರು ಕೂಡ ಇವಾಗ ಕೇಳ್ತಾ ಇದ್ದಾನ. ಆದ್ರೂ ನಿನ್ನ ಒಂದು ಕೃಪೆ ನನಗೆ ಮುಖ್ಯವಾಗಿರುವಂಥದ್ದು. ನೀವ್ ಹೇಳಿದಾಗ ಶ್ರವಣ ಮಾಡಿದೀನಿ, ಮನನ ಮಾಡಿದೀನಿ, ನಿಧಿಧ್ಯಾಸನ ಮಾಡಿಲ್ಲ ಅಂತಲ್ಲ, ನೀವ್ ಹೆಂಗ್ ಹೇಳಿದ್ರೆ ಹಂಗ ಮಾಡಿದ್ದೀನಿ. ಆದ್ರೂ ಕೂಡ ಇನ್ನೂ ಒಂದು ಸ್ವಲ್ಪ ನನಗ ಆ ಒಂದು ಶಕ್ತಿ ಬೇಕು, ನಿಮ್ಮ ಒಂದು ಕೃಪೆ ಬೇಕು ನನಗ ಅನ್ನುವಂಥ ವಿಚಾರವನ್ನು ಕೇಳ್ತಾ ಇದ್ದಾನೆ. ಇದು
ಯಾಕಂದ್ರೆ ಒಂದು ಸೂಕ್ಷ್ಮ ಒಂದು ಮನದಾಳದ ವಿಚಾರಗಳು. ಯಾಕಂದ್ರೆ ಅಭೇದ ಆಗಿದನ ಭಗವಂತನ ಕಂಡಿದ ಯಾವ ರೀತಿ ಅಂತಂದ್ರ ಈ ಭೇದತ್ವ ಹೋಗಿ ಅಭೇದ ಸ್ಥಿತಿಯಲ್ಲಿ ಬಂದಿದ್ದಾನತ, ಇಲ್ಲಿವರೆಗೆಲ್ಲ ಸಾಧನೆಗಳು ಮಾಡಿದಾನ. ಆದ್ರೆ ಭಗವಂತನ ಒಂದು ಕೃಪೆ ಅಲ್ಲಿ ಕೂಡ ಹೇಳಿದಾರೆ. ಯಾಕಂತಂದ್ರ ದೇವಿ ಚರಿತ್ರೆಯಲ್ಲಿ ಕೂಡ ಆಕಿ ಹೇಳ್ತಾಳ ಏನಂದ್ರೆ ಜೀವನ್ಮುಕ್ತನ ಸ್ಥಿತಿಯಲ್ಲಿ 18ನೇ ಅಧ್ಯಾಯ ಒಳಗೆ ಕೆಲವೊಂದು ವಿಚಾರಗಳನ್ನ ಹೇಳಿದಾಳ. ಯಾಕಂದ್ರ ನನಗ ಮತ್ತೆ ಯಾರು ನನ್ನನ್ನ ಮತ್ತೆ ತನ್ನನ್ನ ಭೇದ ಸ್ಥಿತಿಯಲ್ಲಿ ನೋಡ್ತಾರ ಅಥವಾ ಅಧಮ ಅಂತ ಹೇಳ್ತಾಳೆ ಆಕಿ. ಯಾಕಂದ್ರೆ ಅಭೇದ ಸ್ಥಿತಿಯಲ್ಲಿರುವಂಥದ್ದು. ಯಾಕಂದ್ರೆ ಆ ದೇವಿ ಬೇರೆಲ್ಲ ನಾನು ಬೇರೆಲ್ಲ ಅನ್ನುವಂಥ ಭಾವ ಅಲ್ಲಿ ಬರ್ಬೇಕು. ಜೀವನ್ಮುಕ್ತನ ಸ್ಥಿತಿಯಲ್ಲಿ ಅಭೇದ ಸ್ಥಿತಿಯಲ್ಲೇ ಇರುವಂತ ಜ್ಞಾನಿ ಆಕಿ ಹೇಳಿದಾಳ. ಅಂತ ಜ್ಞಾನಿ ಜೀವನ್ಮುಕ್ತ ಜ್ಞಾನಿಗೆ ಏನಾದ್ರೂ ಒಂದು ಮುಳ್ಳು ಚುಚ್ಚಿದ್ರ ನಾನು ಕಾಪಾಡ್ತೀನಿ, ನನಗೆ ನೋವಾಗಿದೆ ಅನ್ನುವಂಥ ನೋವು ನನಗಾಗ್ತದ ಅನ್ನುವಂಥ ಭಾವ ವ್ಯಕ್ತಪಡಿಸ್ತಿತ್ತ ಅಲ್ಲಿ. ಯಾಕಂತಂದ್ರ ಏನಾದ್ರೂ ಶೆಕೆ ಆಗ್ಯದ ತೊಂದ್ರೆ ಆಯ್ತು ಅಂತಂದಾಗ ನನ್ ಗಾಳಿ ಬೀಸ್ತೀನಿ ಅಂತ ಹೇಳ್ತಾವ ನೋಡ್ರಿ, ಎಷ್ಟು ಅದ್ಭುತವಾಗಿ. ಅದಕ್ಕೆ ಆ ಒಂದು ಒಮ್ಮೆ ಕೃಪೆ ಖಂಡಿತ ಇರ್ತದ ಹೇಳಿದಾರೆ. ಭಗವಂತ ಕೂಡ ಹೇಳ್ತಿದ್ದಾನೆ. ಯಾಕಂದ್ರೆ ಅಂತ ಜೀವನ್ಮುಕ್ತನ ಒಂದು ಸ್ಥಿತಿ ನನ್ನ ಸ್ಥಿತಿ ಅಂತ ಕೂಡ ಹೇಳುತ್ತೇನೆ. ಆದ್ರೂ ಕೂಡ ಇಲ್ಲಿ ಭಕ್ತನಾದಂತ ಅಂದ್ರೆ ಅಭೇದ ಸ್ಥಿತಿಯಲ್ಲಿರುವಂತ ಒಂದು ಪರಿಸ್ಥಿತಿಯಲ್ಲಿ ಕೆಲವು ತನ್ನ ಮನದಾಳದ ವಿಚಾರಗಳನ್ನ ಕೇಳ್ತಾನೆ. ಏನಂತ ಕೇಳ್ತಾನಂದ್ರ ಕಾಡಲಿನ್ನೇನು ಅಭಾವ ನಿನ್ನ ಕೃಪೆಯಿಂದೆ ನೋಡಿ ಮಿಗೆ ಮನ್ನಿಸೆನ್ನನು. ಕಾಡಲಿನ್ನೇನ್ ಕಾಡಕ್ ಏನ್ ಉಳಿದದ? ಯಾಕಂದ್ರ ನೀ ಹೇಳ್ದಂಗ ನಾನು ಎಲ್ಲಾ ರೀತಿಯಿಂದನೂ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತಾ ಬಂದಿದ್ದೀನಿ. ಅದಕ್ಕ ಇನ್ನ ಅಭಾವ ಅಂತಂದ್ರ ಪರಮಾತ್ಮನೇ. ಅಭಾವ ಅಂದ್ರೆ ಜನನ ಮರಣ ರಹಿತನಾಗಿರುವಂತ ಪರಮಾತ್ಮನೇ. ಯಾಕಂದ್ರ ತನ್ನನ್ನ ತಾನು ತಿಳಿದ ಬೆಳಕ ಇನ್ ಕಾಡಂತದ್ ಏನೈತೆ? ಏನು ಇಲ್ಲ. ಅದಕ್ಕೆ ಯಾವಾಗ ಅಂದ್ರೆ ನಿನ್ನ ಕೃಪೆಯಿಂದ ನೋಡ್ರಿ, ನಿನ್ನ ದಯಾದೃಷ್ಟಿಯಿಂದ ಕಂಡು ನನ್ನನ್ನ ಮನ್ನಿಸು ಅಂದ್ರೆ ಕಾಪಾಡು. ಯಾವ ರೀತಿ ಕಾಪಾಡು ಅಂತಂದ್ರೆ ಹೇಳ್ತಾರೆ. ಯಾಕಂದ್ರೆ ತನ್ನ ನಿಜವನ್ನ ತಾನು ತಿಳಿದ ಮೇಲೆ ಇನ್ನು ಕಾಡಕ್ ಏನ್ ಉಳಿದದಪ್ಪ, ಇಷ್ಟು ಬಂದಿದ್ದೀನಿ ನನ್ ಮೇಲ್ಗಡೆ, ನನ್ನ ಸ್ವರೂಪವನ್ನ ನಾ ತಿಳ್ಕೊಂಡಿದ್ದೀನಿ, ಇನ್ನು ಕಾಡಕ್ ಏನ್ ಐತೆ, ಆದ್ರೂ ನೀನು ಒಂಚೂರು ಕೃಪೆ ಇರ್ಲಿ ನನಗೆ. ನಾ ಹೇಳ್ತೀನಿ, ನನ್ನ ವಿಚಾರಗಳನ್ನ ನಿನ್ಗೆ ಹೇಳ್ತೀನಿ. ಅದರಿಂದ ನನ್ನನ್ನ ಕೃಪೆಯಿಂದ ವಿಶೇಷವಾಗಿ ನನ್ನನ್ನ ರಕ್ಷಿಸು ಈಗ. ಯಾಕಂದ್ರ ನಾನ್ ಹೆಂಗದೀನಿ, ನಿನ್ನ ಸ್ವರೂಪನೇ ನಾನು ಇದ್ದೀನಿ ಈಗ ಅನ್ನುವಂತ ಭಾವ ಇಲ್ಲಿ ಕೇಳ್ಕೊಳ್ತಾ ಇದ್ದಾನೆ ನೋಡ್ರಿ ಶಿಷ್ಯ. ಅದಕ್ಕ ಇಲ್ಲಿ ಕೂಡ 1ನೇ ನುಡಿಯಲ್ಲಿ ಏನ್ ಹೇಳ್ತಾರ ನೋಡೋಣ. ಯಾಕಂದ್ರ ಅಭೇದ ಸ್ಥಿತಿಯಲ್ಲೇ ಇದ್ದಾನ ಆತ. ಇಲ್ಲಿ ವಿಚಾರಗಳನ್ನ ಹೇಳ್ತಾರ. ಶಂಭುವೆ ಅಂದ್ರ ಪರಮಾತ್ಮನೇ ಇಹದ ದುಃಖವನ್ನ ನನಗೆ ನೆನೆಯದೆ ಇರಿಸುವಂಗ್ ಮಾಡು. ಯಾವ ರೀತಿ ಅಂತಂದ್ರ ಇಲ್ಲಿ ಕೆಲವು ವಿಚಾರಗಳನ್ನ ಹೇಳ್ತಾರೆ. ತನು ಮೂರ ನಗಲ ದೀರ್ಪ ರುಜಗಳ ಜುನುಗಿ ನುಮ್ಮಳವಿಡಿದು ಜನಿಸುವ ಅಖಿಲ ಬಾಧೆ ನಿಹದೋಳು ನೆನೆಯದಂತೆ ಇರಿಸು ಎನ್ನನು ಅಂತ ಹೇಳ್ತಾರೆ. ಅಂದ್ರೆ ಈ 3 ಶರೀರಗಳು, ಯಾಕಂತಂದ್ರ ಸ್ಥೂಲ ಸೂಕ್ಷ್ಮ ಕಾರಣ. ಸ್ಥೂಲ ಸೂಕ್ಷ್ಮ ಕಾರಣ ಅಂದ್ರೆ ಈ ಶರೀರಕ್ಕೆ ಬರುವಂತ ಒಂದು ರೋಗಗಳು, ದೇಹತ್ರಯಗಳು ಅಂತಂದ್ರೆ 3: ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು. ಆಮೇಲೆ ರುಜಗಳು ಅಂತಂದ್ರೆ ರೋಗಗಳು. ಇಲ್ಲಿ ಸ್ಥೂಲ ಶರೀರಕ್ಕೆ ಈ ಬರುವಂತ ರೋಗಗಳಿಗೆ ವ್ಯಾಧಿ ಅಂತ ಹೇಳ್ತಾರೆ. ಸೂಕ್ಷ್ಮ ಶರೀರಕ್ಕೆ ಬರುವಂತಹದ್ದು ಇದಕ್ಕ ಇಲ್ಲಿ ಆದಿ ವ್ಯಾಧಿ ಅಂತ ಕೂಡ ಹೇಳ್ತಾರೆ. ವ್ಯಾಧಿ, ಆದಿ ವ್ಯಾಧಿ. ವ್ಯಾಧಿ ಸ್ಥೂಲ ಶರೀರಕ್ಕೆ ಬರುವಂತಹದ್ದು, ವ್ಯಾಧಿ ಆದಿ ವ್ಯಾಧಿ. ಇಲ್ಲಿ ಏನಾಗ್ತದೆ, ಸ್ಥೂಲ ಶರೀರದಲ್ಲಿ ಬಹಳಷ್ಟು ರೋಗಗಳು, ಒಂದಲ್ಲ ಎರಡಲ್ಲ, ಒಂದು ಬಿಡೋದು ಒಂದು ಹಲವಾರು ರೀತಿಯಿಂದ ದುಃಖಕ್ಕೆ ಗುರಿ ಮಾಡ್ತದ. ವಾತ ಪಿತ್ತ ಕಫ ಇವು 3 ಕರೆಕ್ಟ್ ಇದ್ರೇನೆ ಶರೀರ ಚೆನ್ನಾಗಿರ್ತದ. ಅದ್ರಾಗ ಒಂದು ಚೂರು ಯಾವ್ದಾರ ಹೆಚ್ಚು ಕಮ್ಮಿ ಆದ್ರೆ ನಮ್ಗ ರೋಗಗಳಿಂದ ಏನಾಗ್ತದ, ಕಷ್ಟ ಆಗ್ತದ. ಯಾಕಂತಂದ್ರ ಇದು ಯಾವ ರೀತಿ ಅಂತಂದ್ರೆ ನಮ್ಮ ಜೀವ ಇರೋವರೆಗೂ, ಈ ಶರೀರ ಇರೋ ಮಟ್ಟ ನಮ್ಗೆ ಈ ದುಃಖ ತಪ್ಪಿದ್ದಲ್ಲ.
ಈ ಶರೀರಕ್ಕೆ ಬರುವಂತ ರೋಗ ತಪ್ಪಿದ್ದಲ್ಲ. ಅದಕ್ಕೆ ಹೇಳ್ತಾರ ಈ ಸ್ಥೂಲ ಸೂಕ್ಷ್ಮದಲ್ಲಿ ಬರುವಂಥವು ಯಾವುದು ಆದಿ. ಹೆಂಗಂದ್ರೆ ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ ಇವು ಕೂಡ ಒಂದು ರೋಗ ತರ ಇವು. ಯಾಕಂದ್ರೆ ಆ ಶರೀರಕ್ಕೆ ಬರುವಂತ ರೋಗಗಳು ನಿನಗೆ ನೆಮ್ಮದಿಯಿಂದ ಇರಕ್ ಬಿಡಂಗಿಲ್ಲ. ಆಮೇಲೆ ಸೂಕ್ಷ್ಮ ಶರೀರದಲ್ಲಿರುವಂತ ಕಾಮ, ಕ್ರೋಧಾದಿಗಳು ಕೂಡ ಇಲ್ಲಿ ನೆಮ್ಮದಿಯಿಂದ ಇರಕ್ ಬಿಡಂಗಿಲ್ಲ. ಇವನು ರೋಗಗಳೇ. ಆದ್ರೆ ಜ್ಞಾನಿಗೂ ಅದಾವ, ಅಜ್ಞಾನಿಗೂ ಅದಾವ. ಅಂದ್ರೆ ಜ್ಞಾನಿಗೂ ಇವೆಲ್ಲ ಅದಾವ, ಅಜ್ಞಾನಿಗೂ ಅದಾವ. ಮತ್ತೆ ಜ್ಞಾನ ಆಗ್ಯದ ಇವೆಲ್ಲ ತೋರಂಗಿಲ್ಲ ಅಂದ್ರೆ ಜ್ಞಾನಿಯಲ್ಲೂ ತೋರ್ತಾವ. ಇಲ್ಲ ಜ್ಞಾನ ಆಗ್ಯದಪ್ಪ ಈ ಒಟ್ಟ ಅವ್ರ ಹತ್ರ ತೋರದೇ ಇಲ್ಲ ಅಂತ ಅನ್ನಂಗಿಲ್ಲ, ತೋರ್ತಾವ. ಅದಕ್ಕೆ ಈ ಆದಿ ಮತ್ತೆ ವ್ಯಾಧಿ ಇವೇನದಾವ ಈ ಶರೀರಕ್ಕೆ ಬರುವಂತಹ ರೋಗಗಳದ ಒಂದು ಬಾಧೆಗಳಾಗಿರ್ಬೋದು. ಆಮೇಲೆ ಸೂಕ್ಷ್ಮ ಶರೀರದಲ್ಲಿ ಬರುವಂತಹ ರೋಗಗಳು ಇವೆಲ್ಲ ಏನು ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ ಷಡ್ವರ್ಗಗಳಾಗಿರ್ಬೋದು, ಅಷ್ಟಮದಗಳಾಗಿರ್ಬೋದು. ಇವೆಲ್ಲ ಒಂದಲ್ದು ಒಂದ್ ರೀತಿ ನಮ್ಗ ಬಾಧೆ ಕೊಡ್ತಾನೆ ಇರ್ತಾವ. ಅದಕ್ಕೆ ಈ ಆದಿ ವ್ಯಾಧಿಗಳಿಗೆ ಈ ಏನ ಅವು ಎಲ್ಲ ಬೀಜ ರೂಪವಾಗಿರುವಂತ ಇವ್ ಹೆಂಗದಾವ, ಇವೆಲ್ಲ ಎಲ್ಲಿ ಅಡಗಿರ್ತಾವ ಅಂತಂದ್ರ ಸಂಸ್ಕಾರ, ಬೀಜಭೂತವಾದ ಸಂಸ್ಕಾರಗಳು ಎಲ್ಲಿರ್ತಾವ ಅಂತಂದ್ರ ಈ ಕಾರಣ ಶರೀರದಲ್ಲಿ ಇರ್ತಾವ. ಈ ಮೂರು ಶರೀರಗಳಿಗೆ ಯಾಕಂತಂದ್ರ ಈ ಮೂರು ರೀತಿಯಿಂದ ಬಾಧೆಗಳು ಆಗುವಂಥದ್ದು. ಈಗ ಶರೀರಕ್ಕ ಏನೇ ಆದ್ರೂ ಕೂಡ ಬಹಳಷ್ಟು ರೋಗಗಳು ಬರ್ತಾವಲ್ಲ, ಬಂದಾಗ ಆ ರೋಗಗಳ ಒಂದು ಎಫೆಕ್ಟ್ ಅಂದ್ರೆ ಪರಿಣಾಮ ನನ್ನ ಮನಸ್ಸಿನ ಮೇಲೆ ಆಗದಂಗೆ ಇರ್ಬೇಕು. ಅಥವಾ ರೋಗ ಬರಬಾರ್ದಂತ ಕೇಳ್ಕೊಳ್ತಾ ಇಲ್ಲ ಇಲ್ಲಿ, ಅಥವಾ ನನಗೆ ಈ ತರ ಹಿಂಗ ಆಗ್ಬಾರ್ದಂತಲ್ಲ. ಆದ್ರ ಏನ್ ಇವು ಅಜ್ಞಾನ ಕಾಲದಾಗೂ ಇದ್ದುವು, ಈ ಜ್ಞಾನ ಆದ್ಮೇಲೂ ಇದ್ದಾವ. ಆದ್ರೆ ಈ ರೋಗ ನನ್ನ ಶರೀರಕ್ಕೆ ಏನಾದ್ರೂ ರೋಗ ಬಂದ್ರೆ ಯಾವ ರೀತಿ ಅಂತಂದ್ರೆ ನನಗಲ್ಲ, ಆ ಶರೀರ ನಾನು ಅಲ್ವೇ ಅಲ್ಲ, ನಾನು ಇರುವಂಥದ್ದು ನನಗೆ ಯಾವುದೋ ಸಂಬಂಧ ಇಲ್ಲ. ಈ ಶರೀರದ ಬಾಧೆ ಅರಿವಿಗಿಲ್ಲ. ನನ್ನ ಅರಿವಿನ ಸ್ವರೂಪ ಅನ್ನುವಂತ ಭಾವ ನನ್ನಲ್ಲಿ ಇರ್ಬೇಕು ಅನ್ನುವಂಥದ್ದು ಕೇಳ್ತಾನೆ ನೋಡಿ. ಏನಾಗ್ಬಾರ್ದು. ಯಾಕಂದ್ರೆ ಈ ಭಾವದಲ್ಲಿ ಇವ್ರದ್ದು ಆರೂಢ ಗುರುನಾಥ್ ರೂಢರದು ಕೆಲವು ವಿಚಾರಗಳು ಹೇಳತಾರ. ಇದು ಹೇಳಿದ್ದೇನೆ ಬಿಟ್ಟಿದ್ದೇನೆ ಗೊತ್ತಿಲ್ಲ. ಯಾವ ರೀತಿ ಆಗ್ಬೇಕಂತ ಕೇಳ್ತಾ ಇದ್ದಾನೆ ನೋಡ್ರಿ ಶಿಷ್ಯ. ಯಾಕಂದ್ರೆ ಇಷ್ಟು ಮಟ್ಟ ನೀವ್ ಹೇಳ್ದಂಗ್ ಬಂದಿದ್ದೀನಿ, ನಾನು ಅದೇ ಭಾವದಲ್ಲಿ ಬಂದಿದ್ದೀನಿ. ಆದ್ರೂ ಒಂದು ಕೇಳ್ತಾ ಇದ್ದೀನಿ ನಾನು, ಯಾವ ರೀತಿ ಅಂದ್ರೆ ರೋಗಕ್ಕೆ ಏನೇ ಬರ್ಲಿ, ಯಾವುದೇ ಇದ್ರೂ ಕೂಡ. ಈ ಗುರುನಾಥ್ ರೂಢರಿಗೆ ಏನಾಯ್ತು, ಸ್ಟೋನ್ ಆಗ್ಬಿಟ್ಟು, ನಾನು ಹೇಳಿದ್ದೀನಿ ಅಂತ ಅನಿಸ್ತದ, ಸ್ಟೋನ್ ಆಗಿ ಏನಾಗ್ತದ ಅದು ನೀರದೆಲ್ಲ ಕುಡಿದ್ರು ಕೂಡ ರಿಸಸ್ ಆಗ್ತಾ ಇಲ್ಲ, ಹೊಟ್ಟೆಲ್ಲ ಉಬ್ಬಿ ಬಿಡ್ತಂತ, ಜಾಸ್ತಿ ಉಬ್ಬಿ ಬಿಡ್ತಂತ. ಡಾಕ್ಟ್ರಿಗೆಲ್ಲ ತೋರಿಸಿದ್ರೆ ಇಲ್ಲ ಸ್ಟೋನ್ ಅದ ಅಂತ ಹೇಳಿದ್ರಂತ. ಅದು ರಿಸಸ್ ಮಾಡಲ್ಲಿ ಸ್ಟೋನ್ ಕೂತ್ಕೊಂಡಿತ್ತಂತದ, ಕೂತ್ಕೊಂಡು ಹೊಟ್ಟೆ ಎಲ್ಲ ಉಬ್ಬಿ ಬಿಟ್ಟದ. ಅವಾಗ ಅಷ್ಟು ಇದಿರ್ಲಿಲ್ಲ, ಅದನ್ನೆಲ್ಲ ಟೆಸ್ಟ್ ಮಾಡಿ, ಅಂದ್ರೆ ಅನಸ್ತೇಚಿ ಅದೇನು ಇರ್ಲಿಲ್ಲ ಅಂತ. ಅವಾಗ ಅದು ಏನು ತಂತಿ ಹಾಕಿ ಅದನ್ನ ತೆಗಿಬೇಕಂತ, ಅದು ಸ್ಟೋನ್. ಆಮೇಲೆ ಅದು ಹೊಟ್ಟೆ ಎಲ್ಲ ಊದ್ಕೊಂಡ್ ಬಿಡ್ತು. ಆದ್ರೆ ಅದ್ರದ್ದು ಏನು ಎಫೆಕ್ಟ್ ಅವ್ರಿಗಿಲ್ಲ. ಕಾಮಾಗಿ ಅವ್ರೇನು ತಮ್ಮ ಒಂದು ಬ್ರಹ್ಮನಿಷ್ಠತ್ವದಲ್ಲಿ ಇದ್ ಬಿಟ್ಟಿದಾರ ಅವ್ರು, ನನಗೆ ಇಲ್ಲ ಅನ್ನೋರಂಗೆ ಇದ್ ಬಿಟ್ಟಿದಾರ ಅವ್ರು. ಡಾಕ್ಟರ್ ನೋಡಿದ್ರಂತ, ಇವ್ರು ಹೆಂಗದಾರಲ್ಲ, ಇವ್ರು ಮನುಷ್ಯರು ಹೌದಲ್ಲ, ಇಷ್ಟು ನೋವು ಇರ್ಬೇಕು, ಆದ್ರೂ ಕೂಡ ಇವ್ರು ಏನ್ ವ್ಯಕ್ತಪಡಿಸ್ತಾ ಇಲ್ಲಲ್ಲ ಏನು ಅಂತ ಅವ್ರಿಗೆ ಬಹಳ ಗಾಬರಿ ಆಗ್ಬಿಟ್ಟು, ಇಲ್ಲ ಇದು ಆಪರೇಷನ್ ಮಾಡಿ ಅದು ಸ್ಟೋನ್ ಎಳಿಬೇಕು ಅಂತ ಹೇಳ್ಬಿಟ್ಟು ಅದು ರಿಸಸ್ ಮಾಡಲ್ಲಿ ಇದು ಸ್ಟೋನ್ ಎಳಿಬೇಕಂತ ಒಂದು ತಂತಿ ಹಾಕಿ ಒಂದು ದಿವಸ ಅದು ಹೇಳಿದ್ರ ಅಷ್ಟು ಜೋರ್ ಪೇನ್ ಆಗಂತದಂತ ನೋಡ್ರಿ. ಆದ್ರೂ ಅವ್ರು ಒಂದು ಚೂರು ಅಲಗಾಡ್ಲಿಲ್ಲ. ಅದಕ್ಕೆ ಮಹಾತ್ಮರು ಯಾವ ಭಾವದಲ್ಲಿ ಇರ್ತಾರ, ಅದಕ್ಕೆ ಹೇಳಿದ್ರಂತ, ನಿಜವಾಗಿ ಇದು ಎಂತದ್ರಿ ಇದು, ಯಾವ ಪ್ರತಿಯೊಬ್ಬ ವ್ಯಕ್ತಿ ಎಷ್ಟೊಂದು ಇದು ತಡ್ಕೊಳಕ್ ಆಗದೆ ಇರುವಂತ ಇಂಥ ನೋವನ್ನ ಇವ್ರು ಅದನ್ನ ಅನುಭವಿಸಿದಾರ ಅಂತಂದ್ರೆ, ಒಂದು ಚೂರು ಅವ್ರಿಗೆ ಆ ನೋವು ಅವರು ಹೇಳಲಿಲ್ಲ, ಅವ್ರ ಮುಖದಲ್ಲಿ ಬರ್ಲಿಲ್ಲ ಆ ನೋವು ಅಂತ ಡಾಕ್ಟ್ರೇ ಬಹಳ ಗಾಬರಿ ಆದ್ರಂತ. ಹಂಗಾಗಿ ಇಲ್ಲಿ ಈ ಶಿಷ್ಯ ಏನ್ ಕೇಳ್ತಾನ, ನನಗ ಶರೀರಕ್ಕೆ ಯಾವುದೇ ರೋಗಗಳು ಬರ್ಲಿ, ಏನೇ ಬರ್ಲಿ, ಇವತ್ತ ಸಾವಿದ್ರೂ ಕೂಡ ಅದು ಸಂತೋಷ ಪಡುವಂಥದ್ದು. ಈ ರೀತಿಯಾಗಿ ಶರೀರಕ್ಕ ಮನಸ್ಸಿಗೆ ಯಾವುದೇ ಬಾಧೆಗಳು ಬಂದ್ರು ಕೂಡ ಅದ್ರ ಮೇಲೆ ನನ್ನ ಮನಸ್ಸು ಹೋಗಿರ್ಬಾರ್ದು.
ಅದು ನಾನು ಅಲ್ಲ ಅನ್ನುವಂತ ಭಾವ ನನ್ನಲ್ಲಿ ಇರ್ಬೇಕು, ಅದನ್ನ ನನಗ ಕೃಪೆ ಮಾಡಪ್ಪ ಅಂತ ಕೇಳ್ಕೊಳ್ತಾ ಇದ್ದಾನಂತ. ಅದಕ್ಕೆ ಈ ಶರೀರಗಳಿಗೆ ನಾನು ಹೆಂಗಿದ್ದೀನಿ, ವಿಲಕ್ಷಣ ರೂಪವಾಗಿದ್ದೀನಿ, ಈ ಭಾವ ನನಗ್ ಕೊಡು ಅಂತ ಕೇಳ್ತಾನೆ ನೋಡ್ರಿ. ಎಂತ ಒಂದು ಅದ್ಭುತ ಭಾವ ಕೇಳ್ತಿದ್ರು ಮಹಾತ್ಮರು ಕೇಳ್ಕೊಳ್ಳುವಂಥದ್ದು. ಹಿಂಗೆಲ್ಲ ಬಂದಿದಾರ ಅವ್ರು. ಅದಕ್ಕೆ ಯಾರೋ ಒಬ್ರು ಹೆಂಡತಿ ಸತ್ತಿದ್ರಂತ, ಆ ಯಪ್ಪ ಕೂತಿದ್ನಂತ, ಮೇಲ್ಗಡೆ ಹಾಕಿದ್ರಂತ, ಮೇಲ್ಗಡೆ ಅಂತ ಸಿನಾಗ ಈತ ಕೆಳಗಡೆ ಕೂತಿದ್ನಂತ. ಇವು ಬಹಳ ಮಹಾನ್ ವ್ಯಕ್ತಿ. ಯಾರಾದ್ರೂ ಬಂದ್ರ ಗ್ರಂಥದಲ್ಲಿರುವಂತ ವಿಚಾರಗಳನ್ನ ಹೇಳ್ತಾ ಇದ್ರಂತ. ಅವ್ರಿಲ್ಲ ಸ್ವಲ್ಪ ಮೇಲ್ಗಡೆ ಹೋಗ್ಬೇಕಂತ ಹಿಂಗ್ ಮೇಲ್ಗಡೆ ನೋಡಿದ್ರೆ, ಹೌದಾ ಅಲ್ಲಿ ಮ್ಯಾಲ್ ಸಿಪ್ಪಿ ಬಿದ್ದದ್ ನೋಡ್ರಿ, ಹೋಗ್ರು ಹೆಂಡತಿ ಸತ್ತಿದ್ರು, ಅಲ್ಲಿ ಮ್ಯಾಲ್ ಸಿಪ್ಪಿ ಐತಿ ನೋಡ್ರಿ, ನೋಡಿ ಬರ್ತೀರಾ, ಹೋಗ್ರಿ ಅಂತಿದ್ರು. ಇಂಥ ಭಾವ ನನಗ್ ಕೊಡಪ್ಪ. ಅದಕ್ಕ ಈ ಒಂದು 3 ಶರೀರಗಳ ವಿಲಕ್ಷಣ ಸಾಕ್ಷಿ ಆಗಿರುವಂಥವ್. ಪ್ರತ್ಯೇಕಾತ್ಮ ಸ್ವರೂಪ ನಾನು ಅಂತ ಅಂದ್ಮೇಲೆ ಪುನಃ ಆ ದುಃಖಗಳಲ್ಲಿ ನನ್ನನ್ನ ಬೆರೆಯದಂತೆ ಮಾಡು. ಆ ದುಃಖ ನನಗಾಗ್ಯದಂತ ಅನ್ಕೂಡ್ದು. ಅದಕ್ಕ ಅಂಥ ಒಂದು ಈ ದುಃಖಗಳು ಏನೇ ಬರ್ತವೆ, ಯಾಕಂತಂದ್ರ ಈ ಶರೀರ ಅನ್ನುವಂಥದ್ದು ಒಂದು ರೋಗಗಳ ತೋಟ ಇದ್ದಂಗೆ. ಇದಕ್ಕೆ ಎಷ್ಟು ಮಾಡಿದ್ರು ಕೂಡ, ಎಷ್ಟೇ ಇದನ್ನ ಬಚಾವ್ ಮಾಡ್ತೀವಿ ಇಟ್ಕೋತೀವಿ ಅಂದ್ರೆ ಈ ಶರೀರ ಹಂಗ ಇರುವಂತದ್ದೆಲ್ಲ. ರೋಗದಿಂದ ಕಾಪಾಡ್ತೀವಿ ಅಂದ್ರೂ ಕೂಡ ಇದು ರೋಗ ಬರದೇ ಇರ್ಲಾರ್ದಂಗೂ ಇಲ್ಲ, ಬಂದೇ ಬರ್ತದೆ. ಹಂಗಾಗಿ ಆದ್ರೂ ನನ್ನ ಭಾವ ಈ ರೋಗ ಬಂತಲ್ಲ, ನನಗ್ ಹಿಂಗಾಯ್ತಲ್ಲ, ನನಗ್ ಹಂಗಾಗ್ತದಲ್ಲ ಅಂತ ಅನ್ನುವಂತ ಭಾವ ಕೊಡ್ಬೇಡ ನನಗೆ. ಎಲ್ಲ ಒಂದು ಕಡೆ ಭಾವ ಎಳಿತದೆ. ಎಷ್ಟೇ ನಾವು ಬಿಟ್ಟಿವಿ ಅಂತಂದ್ರೂ ಕೂಡ ಯಾವುದೋ ಒಂದು ಕಡೆ ಈ ಮನಸ್ಸು ಹಣಿಕೆಆಗ್ತದ. ಯಾಕೆ ನೋಡ್ರಿ, ಜ್ಞಾನಿಗಳಿಗೆ ಕೂಡ ಒಳಗಡೆ ಯಾವ ಒಂದು ತುಡಿತ ಇರ್ತದ ಅನ್ನುವಂಥದ್ದು. ಅಲ್ಲಿ ಮಟ್ಟಕ್ಕೆ ಬಂದಿದಾನ, ಅಭೇದ ಸ್ಥಿತಿಗೆ ಬಂದಿದಾನ. ಆದ್ರೂ ಒಂದು ಚೂರು ಅಳಕು. ಎಲ್ಲಾದ್ರೂ ಈ ಶರೀರಕ್ಕೆ ಹಂಗಾಗ್ಬಿಟ್ಟಾಗ, ಶರೀರಕ್ಕೆ ಹಿಂಗಾಗ್ಬಿಡ್ತಲ್ಲ, ಇದು ಒಂದು ರೋಗ ಬಂದ್ಬಿಡ್ತಲ್ಲ ಅನ್ನುವಂಥ ಭಾವ ಎಲ್ಲ ಸುಳಿತದೇನೋ ಅನ್ನುವಂಥದ್ದು ನೋಡ್ರಿ. ಎಲ್ಲಿ ಯಾವ ಮಟ್ಟಕ್ಕೆ ಹೋಗಿರ್ಬೋದು ಜ್ಞಾನಿ. ಅದಕ್ಕೆ ಅದು ಕೂಡ ನನ್ನಿಂದ ಆಗ್ಬಾರ್ದು. ಮಹಾತ್ಮರು ಕೇಳ್ಕೊಳ್ಳೋ, ಅದಕ್ಕೆ ಬೇಡುವೆನೋ ಅಭಾವ ನಿಮ್ಮನ್ನು ಭವಭವದೊಳು ಮಾಡೆನ ಒಲಿದು ಸುವರ್ಣ ಸಂತತಿ ಏನಂತ ಅದರಲ್ಲಿ ಬಹಳಷ್ಟು ವಿಚಾರಗಳನ್ನ ಕೇಳ್ತಾರ ಅವರು ಮಹಾತ್ಮರು. ಬೇರಿನ ಮೈದೂರಿ ಕಾಡುವ ಬಾಧೆ 100 ಸಾವಿರ ಕೋಟಿ ಉಂಟು, ಮೀರಲಾರಿದೇನೆ ನೀನೇ ತೊಲಗಿಸು. ನಿನ್ ಕೈಯಾಗ ಐತೆ, ಆದ್ರೂ ಕೂಡ ನೋಡಪ್ಪ ಇದಕ್ಕೊಂಚೂರು ಕೃಪೆ ಮಾಡಲ್ ನೀನು. ಆ ದುಃಖದಲ್ಲಿ ನನ್ನನ್ನ ಬೆರೆಯುವಂತೆ ಮಾಡ್ಬೇಡ, ಬೆರೀದೇ ಇರುವಂಗ್ ಮಾಡಪ್ಪ ನನಗ. ಅದಕ್ಕ ಅದನ್ನ ಸ್ಮರಣೆ ಮಾಡಕ್ಕೂ ಕೊಡ್ಬೇಡ ನನಗ, ಸ್ಮರಿಸ್ಲಿಕ್ಕೂ ಅವಕಾಶ ಕೊಡ್ಬೇಡ ಅಂತ ಹೇಳ್ತಾರ ಅವ್ರು. ಹಿಂಗಾಯ್ತಲ್ಲಪ್ಪ, ಈ ಶರೀರಕ್ಕೆ ಹಂಗಾಯ್ತಲ್ಲ ಈ ಭಾವಕ್ ನಾನು ಹೋಗ್ಲೇಬಾರ್ದು. ನನಗ ಆ ಕಡೆ ಮನಸ್ಸು ಆ ಸ್ಮರಣೆ ಮಾಡ್ಲಿಕ್ಕೂ ಕೂಡ ನನಗೆ ಅವಕಾಶ ಕೊಡ್ಬೇಡ ಅಂತ ಹೇಳ್ತಾರ ನೋಡ್ರಿ ಅವ್ರು. ಈ ರೀತಿಯಾಗಿ ಕೇಳ್ಕೊಳ್ತಾನೆ. ಅದಕ್ಕೆ ಅಸಂಗ ಸಾಕ್ಷಿ ಪ್ರತ್ಯೇಗಾತ್ಮನನ್ನುವಂತಹ ಜ್ಞಾನದಿಂದ ನೋಡ್ರಿ ಇವೆಲ್ಲ ಈ ರೀತಿಯಿಂದ ಜ್ಞಾನದಿಂದ ಇವ್ಯಾವ ನನಗ ಈ ಭೋಗ ಭಾಗ್ಯಗಳು, ಕರ್ತೃತ್ವ ಭೋಕ್ತೃತ್ವ ಇವ್ಯಾವ ನನಗಿಲ್ಲ. ಹಂಗಾಗಿ ಜ್ಞಾನಿಗೆ ಈ ಒಂದು ತ್ರಿವಿಧ ದುಃಖಗಳ ಒಂದು ಸಂಬಂಧ ಇಲ್ಲ. ಈ ಯಾವುದು ಶರೀರದ ದೇಹತ್ರಯಗಳು ಅಂತ ಹೇಳ್ತಾರೆ, ಸ್ಥೂಲ ಸೂಕ್ಷ್ಮ ಕಾರಣ, ಇವ್ಯಾವ ಶರೀರಗಳ ಒಂದು ದುಃಖಗಳ ಈ ತ್ರಿವಿಧ ದುಃಖಗಳ ಒಂದು ಸಂಬಂಧ ಇಲ್ಲ. ಅದಕ್ಕ ಈ ರೀತಿ ನಾವು ತಿಳ್ಕೊಂಡು ಹೋದಾಗ ಏನಾಗ್ತದ, ಇದು ಯಾವ್ದು ನನ್ನ ಸಂಬಂಧ ಇಲ್ಲ ಅನ್ನುವಂತ ದೃಢಭಾವ ಮಾಡ್ಕೊಂಡು ಹೋದಾಗ ಅದು ಇಹಲೋಕ ದುಃಖದ ಅಭಾವ ಅಂತ ಹೇಳಿಸ್ಕೊಳ್ತದ. ಇಹಲೋಕದ ಒಂದು ದುಃಖ ಅಲ್ಲಿ ನಮ್ಗ್ ಕಾಣಂಗಿಲ್ಲ, ತೋರಂಗಿಲ್ಲ ಅನ್ನುವಂತ ಭಾವದಲ್ಲಿ ಅವರು ಹೇಳ್ತಾರೆ. ಇನ್ನು ಪರಲೋಕದ ದುಃಖ ಹೆಂಗಾಗ್ತದ ಅನ್ನುವಂಥದ್ದನ್ನ ಇಹಲೋಕದ್ದು ನೋಡ್ರಿ ಎಲ್ಲ. ಯಾಕಂದ್ರೆ ಜ್ಞಾನಿಗೋದಾವ ಇವು ದುಃಖಗಳು. ಆದ್ರೆ ಜ್ಞಾನಿ ಅದರಲ್ಲಿ ಬೆರ್ತಿರ್ತಾನ. ಯಾರು ಜ್ಞಾನಿ ಅದರಲ್ಲಿ ಬೆರ್ತಿರಂಗಿಲ್ಲ, ಅಜ್ಞಾನಿ ಬೆರ್ತಿರ್ತಾನ. ಅದಕ್ಕೆ ಈ ಜ್ಞಾನ ಆಗಿದಿತ್ತಗ, ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಆ ಮನಸ್ಸು ಅಲ್ಲಿಗೆ ಸುಳಿಬಾರ್ದು, ಆ ತರ ಮನಸ್ಸು ಅದ್ರಲ್ಲಿ ಬೆರೆಯುವಂಗ ಆಗ್ಬಾರ್ದು ಅನ್ನೋದಕ್ಕಾಗಿ ಇದನ್ನ ನಿನ್ನ ಕೃಪೆಯಿಂದ ಅದರಲ್ಲಿ ಬೆರೆಸದೇ ಇರುವಂಗ್ ಮಾಡಪ್ಪ ನನಗೆ. ಅಂತ ದುಃಖಗಳಲ್ಲಿ ಬೆರೆಸದಂಗೆ ನನ್ನ ಮನಸ್ಸನ್ನು ಕೊಡು ಅನ್ನುವಂತ ಒಂದು ಭಾವದಲ್ಲಿ ಕೇಳ್ಕೊಳ್ತಾ ಇದ್ದಾನ ಶಿಷ್ಯ. ಇಲ್ಲಿ ಕೂಡ 2ನೇ ನುಡಿಯಲ್ಲಿ ಕೇಳ್ತಾರ, ಪರಲೋಕದ ದುಃಖದ ಅಭಾವವನ್ನ ಹೇಳ್ತಾರ. ಪರಲೋಕದ ದುಃಖ ಅಂತಂದ್ರ ನೋಡ್ರಿ ಇವಾಗ ಹೇಳ್ತಾರೆ 2ನೇ ನುಡಿಯಲ್ಲಿ ಹೇಳ್ತಾರ, ಕಲುಷ ಕರ್ಮವನ್ನೇ ಮಾಡಿ ಸುಕೃತವ ನುಳಿದೊದಗುವ ಚಿಂತೆಗೆ ನೆಲೆಯಾದ ಪರಲೋಕ ದುಃಖವನ್ನು ತೊಲಗಿಸಿ ಸಲಹೆಂದನು. ನೋಡ್ರಿ ಮತ್ತೆ ಕೇಳ್ತಾನ ಏನಂದ್ರೆ ಪರಲೋಕದ ದುಃಖ
ಅದರದ ಅಭಾವವನ್ನ ಹೇಳ್ತಾರೆ. ಹೆಂಗ ಅದನ್ನ ಇದ್ ಮಾಡ್ಕೋತಾನ ಅಂತಂದ್ರೆ ಕೇಳ್ತಾನಂದ್ರೆ, ಕಲುಷ ಕರ್ಮವನ್ನೇ ಅಂತಂದ್ರೆ ಪಾಪದ ಕರ್ಮಗಳನ್ನ ಮಾಡಿ. ಯಾಕಂದ್ರ ನಾನು ಪಾಪದ ಕರ್ಮಗಳನ್ನ ಮಾಡಿದ್ದೆ ಮೊದಲ. ಹೆಂಗಾಗಿದೆ, ನಾನ್ ಮೊದ್ಲೆಲ್ಲ ಪಾಪದ ಕರ್ಮಗಳನ್ನ ಜಾಸ್ತಿ ಮಾಡ್ಕೊಂತ ಬಂದೀನಿ ಗೊತ್ತಾಗದೆ ಸಂದರ್ಭದಲ್ಲಿ. ಯಾಕಂದ್ರೆ ಯಾವ್ದು ಪಾಪ ಯಾವ್ದು ಪುಣ್ಯ ಅಂತ ಗೊತ್ತಿರದೆ ಸಂದರ್ಭದಲ್ಲಿ ನಾನಾ ರೀತಿಯಿಂದ ಪಾಪದ ಕರ್ಮಗಳು ಘಟಿಸಿಬಿಟ್ಟಿರ್ತಾವ. ಆದ್ರೆ ಪುಣ್ಯದ ಕರ್ಮಗಳನ್ನ ನನ್ನ ಯಾಕೆ ಮಾಡ್ಲಿಲ್ಲ ಅನ್ನುವಂಥದ್ದು ಭಾವನೆ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಈಗ ಆಯುಷ್ಯ ಮುಗಿಲಿಕ್ ಬಂದದ, ಸಮಯ ಮುಗಿದೋದು ಈಗ ಆಯುಷ್ಯ. ಯಾಕಂದ್ರೆ ಟೈಮ್ ಮುಗಿದದೆ. ಈಗ ನೋಡ್ರಿ, ನಾವೆಲ್ಲ ಮೊದಲಿಂದನೂ ಈಗ ನೌಕರಿ ಆಯ್ತು, ಹೆಂಡತಿ ಆಯ್ತು, ಮಕ್ಕಳಾಯ್ತು, ಸಂಸಾರ ಆಯ್ತು ಅಂತೆಲ್ಲ ಕೂಡಿಸಿ ಇಟ್ಟು ಮಾಡಿ ಮಡಿ 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 ಇಲ್ಲಿವರೆಗೂ ಸಂಸಾರ ಮಾಡಿ ಮಡಿ 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 ನಾವು ಒಂದ್ 60, 50, 60, 70 ವರ್ಷ ತನಕ ಬಂದಿರ್ತೀವಿ. ಅಂತ ಸಂದರ್ಭದಾಗ ಎಲ್ಲ ವ್ಯತ್ಯಾಸಗಳಾಗಿರ್ತಾವ ಸಂಸಾರದಲ್ಲಿ, ಶರೀರದಲ್ಲಿ ವ್ಯತ್ಯಾಸ ಆಗಿರ್ತಾವ ಬಹಳಷ್ಟು. ಅವಾಗ ನಮ್ಗೆ ಒಂದು ಸ್ವಲ್ಪ ಗುರುಗಳು ವಾಕ್ಯಗಳು ನಮ್ ಕಿವಿಗ್ ಬಿದ್ದಾಗ ಮುಗ್ದ ಹೋಯ್ತಲ್ಲ ಟೈಮ್. ಯಾಕ ದಾನ ಧರ್ಮ ಮಾಡಲಿಲ್ಲ ನಿನ್ನ ಕರಗಳು, ತೀರ್ಥಕ್ಷೇತ್ರ ನೋಡಲಿಲ್ಲ ನಿನ್ನ ಕಂಗಳು, ಸದ್ವಿಚಾರ ಕೇಳಲಿಲ್ಲ ನಿನ್ನ ಕಿವಿಗಳು, ಬರಲಿಲ್ಲ ಬಾಯಿಯಿಂದ ಹಿತದ ನುಡಿಗಳು. ನೋಡಿ ಎಷ್ಟು ಅದ್ಭುತವಾಗಿ. ಅವಾಗ ಕುಂತ್ಕೊಂಡ ಹಂಗ ಅನಿಸ್ತದ, ನಾನ್ ದಾನ ಧರ್ಮ ಮಾಡ್ಲಿಲ್ಲ, ಒಂದು ತೀರ್ಥಕ್ಷೇತ್ರ ನೋಡ್ಲಿಲ್ಲ, ಒಂದು ಸದ್ಗುರುಗಳ ವಾಕ್ಯಗಳನ್ನ ಕೇಳಲಿಲ್ಲ, ಹಲವಾರು ಮಾಡಬಾರ್ದು ಕೆಲಸಗಳನ್ನ ಮಾಡಿದೆ, ತಪ್ಪು ಕೆಲಸಗಳನ್ನ ಮಾಡಿದೆ, ಪಾಪದ ಕೆಲಸಗಳನ್ನ ಮಾಡಿದೆ ಅನ್ನುವಂತ ಭಾವ ಕಾಡಕ್ ಶುರುವಾಗಿಬಿಡ್ತದೆ ಕೆಲವು ಸಲ. ಯಾಕಂದ್ರ ಜ್ಞಾನಿಗೇನು ಇರಂಗಿಲ್ಲೇನಂತಲ್ಲ, ಗೊತ್ತಿದ್ದ ಸಂದರ್ಭದಾಗ ಜ್ಞಾನಿ ಇವಾಗ ಆಗಿದಾನ, ಅದ್ರ ಮುಂಚೆ ಆ ಪಾಪದ ಕರ್ಮಗಳು ಕೂಡ ಘಟಿಸಿರ್ತಾವ ಕೆಲವೊಂದೊಂದ್ಸಲ. ಆದ್ರ ಇಲ್ಲಿ ಏನಾಗಿದೆ ಅಂದ್ರೆ, ಈ ಪುಣ್ಯದ ಕರ್ಮಗಳನ್ನ ನಾನು ಯಾಕೆ ಮಾಡ್ಲಿಲ್ಲ, ಇಷ್ಟು ವರ್ಷ ನಾನು ಹಿಂಗೆ ಕಳ್ಸ್ಬಿಟ್ಟಿನಲ್ಲ ಅನ್ನುವಂತ ಭಾವ ಅಲ್ಲಿ ಕಾಡಕ್ ಶುರು ಆದಾಗ ಮತ್ತೆ ಮುಂದ ಭಯ ಆಗ್ತದ. ಏನಾಗ್ತದ, ನರಕಾದಿ ಅಂದ್ರ ಈ ಪಾಪದ ಕೆಲಸಗಳನ್ನೇ ಬಹಳ ಮಾಡಿನಂತ ಅನ್ನಕ್ ಶುರು ಆಗ್ಬಿಡ್ತದ ಮನಸ್ಸು. ಪುಣ್ಯದ ಕೆಲಸಗಳನ್ನ ಜಾಸ್ತಿ ಮಾಡ್ಲಿಲ್ಲ ಅನ್ನುವಂತ ಭಾವ ಕಾಡಕ್ ಶುರು ಆಗ್ಬಿಡ್ತದ. ಅವಾಗ ಮುಂದ ಅದ್ರ ಪರಿಣಾಮ ಏನಾಗ್ತದ, ಪಾಪ ಪುಣ್ಯಗಳ ಪರಿಣಾಮ ಏನಾಗ್ತದ, ಪಾಪದಿಂದ ಏನಾಗ್ತದ, ದುಃಖ ಆಗ್ತದ, ಪುಣ್ಯದಿಂದ ಏನಾಗ್ತದ, ಸುಖ ಇರ್ತದ. ಆದ್ರೆ ಈ ಶರೀರ ಹೆಂಗ್ ಬಂದದ, ಪಾಪ ಪುಣ್ಯಗಳಿಂದ ಬಂದದ, ಎರಡು ಸಮನಾಗಿ ಬಂದದ. ಅದಕ್ಕೆ ಇಲ್ಲಿ ಬರೀ ನಮ್ಗ್ ಸುಖನೇ ಆಗ್ಲಿ ಅಂದ್ರೆ ಆಗ್ತದೆ ಅನ್ನಂದ್ರೆ ಆಗಂಗಿಲ್ಲ. ಯಾಕಂದ್ರೆ ಪುಣ್ಯದ ಫಲನೂ ಅದ, ಪಾಪದ ಫಲನೂ ಅದ, ಎರಡು ಮಿಶ್ರದಿಂದ ಈ ಶರೀರ ಬಂದದ. ಅಂದಾಗ ಪಾಪದ ಫಲದಿಂದ ದುಃಖ ಬಂದ್ರು ತಡ್ಕೊಳ್ಬೇಕು, ಪುಣ್ಯದ ಫಲದಿಂದ ಸುಖ ಬಂದ್ರು ಕೂಡ ತಡ್ಕೊಳ್ಬೇಕು ಅನ್ನುವಂಥದ್ದು ಇರುತ್ತೆ. ಈಗಿತ ಮಾಡಿದಾನೆ, ಯಾಕಂದ್ರೆ ಪಾಪದ ಕೆಲಸಗಳನ್ನೇ ಮಾಡಿನಂತ ಮನಸ್ಸಿನಲ್ಲಿ ಕೊರಿತಾ ಇದೆ. ಆದ್ರ ಮುಂದೆ ನರಕಾದಿ ದುಃಖಗಳು ಕಾದ್ಕೊಂಡ್ ಕುಂತಾವ. ಗೊತ್ತು ಮಾಡಬಾರ್ದು ಮಾಡಿ ಯಾರಿಗಾದ್ರೂ ನಾವ್ ಹಿಂಸೆ ಮಾಡಿದ್ವಿ, ಹೊಡ್ದಿವಿ, ಬಡ್ದಿವಿ ಅಂತಂದ್ರೆ ಅದು ಪಾಪಕ್ಕೂ ಗುರಿಯಾಗಿರುವಂತದ್ದು ಇರ್ತದ. ಅದನ್ನ ಮತ್ತೆ ಮುಂದೆ ಏನಂದ್ರೆ ನರಕಾದಿ ದುಃಖ ಕಾದ್ಕೊಂಡ್ ಕುಂತಿರ್ತದ ಮುಂದ. ಅದಕ್ಕ ಮುಂದೆ ಏನಾಗ್ತದ, ದುರ್ಗತಿನೇ ಆಗ್ತದ, ಅಲ್ಲಿ ದುಃಖನೇ ಅದ ಮುಂದ. ಈ ಚಿಂತೆ ಏನ್ ಅನಿಸ್ತದಪ್ಪ, ಬರೀ ಈ ಚಿಂತೆ ಬರುವಂತದ್ದು, ಪದೇ 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 ಮನಸ್ಸಿನಲ್ಲಿ ಬರುವಂತದ್ದು. ನಾನು ಇಷ್ಟು ದಿವಸ ಸುಮ್ಮನೆ ವ್ಯರ್ಥವಾಗಿ ಕಾಲ ಕಳೆದ್ಬಿಟ್ಟೆ, ನಾ ಪುಣ್ಯದ ಕೆಲಸ ಮಾಡ್ಲಿಲ್ಲಲ್ಲ. ಕೆಲವು ಸಲ ಹಾಗೆ ಅನಿಸ್ತದ. ಅಲ್ಲಿ ನಮ್ಮಲ್ಲಿ ಒಬ್ರು ಇದ್ರು, ಆದ್ರ ಮನ್ಯಾಗ ಮಕ್ಕಳು ಅಷ್ಟಕ್ಕಷ್ಟ ಸರಿ ಇರ್ಲಿಲ್ಲ. ಪಾಪ ಆಕಿ ಯೋಗ ಪ್ರಾಣಾಯಾಮ ಇಂಥವೆಲ್ಲ ಸ್ವಲ್ಪ ಕಲ್ತಿದ್ಳು, ಅದನ್ನ ಮಾಡ್ಕೊಂತ ಹೋಗು ಅಂತ ನಾವು ಹೇಳಿದ್ವಿ. ಅಂತ ಪಾಪ ಮಾಡ್ತಾ ಹೋಗ್ತಿದ್ಳು. ಆದ್ರ ಇದ್ದಕ್ಕಿದ್ದಂಗೆ ಆಕಿಗೆ ಹುಷಾರಿರ್ಲಾರ್ದ ಸೀರಿಯಸ್ ಅಂತಂದ್ರೆ ಆಕಿಗೆ ಒಂದು 2-3 ತಿಂಗಳ ಜ್ವರ ಅದೆಲ್ಲ ಬಂದು ಕೆಲವು ಆಕಿಗೆ ಒಂದು ಕ್ಯಾನ್ಸರ್ ಅಂತ ಅನ್ನುವಂಥದ್ದು ಗೊತ್ತಾಗ್ಬಿಡ್ತು. ಆದ್ರೆ ಮನೆಯಾಗೆ ಮಕ್ಕಳದೊಂದು ಕಾಟ ಬಹಳ ಇರ್ತಿತ್ತು. ಅವಾಗ ನಾವ್ ಅಂತೀವಿ, ಇಲ್ಲ ನೀನ್ ಪ್ರಾಣಾಯಾಮ ಮೆಡಿಟೇಷನ್ ಅವೆಲ್ಲ ಮಾಡ್ಕೊಂತ ಬರ್ತಿದ್ದಲ್ಲ, ನೀನ್ ಯೋಗ ಅದೇನ್ ಮಾಡ್ಲಿಲ್ಲನು, ಯಾಕೆ ಏನ್ ಮಾಡಿದಿ, ಬಿಟ್ಟೇನು ಅಂತ ನಾವು ಹೋಗಿ ಕೇಳಿದಾಗ ಆಕೆ ಅಂದ್ಳು, ಕೊನೆಗೆ ಅಂದ್ಳು, ಇಲ್ಲ ನಾನ್ ಮಾಡ್ಬೇಕಂದ್ರ ಬರೇ ಮನೆಗೆ ಆ ಕೆಲ್ಸ ಈ ಕೆಲ್ಸ, ಮಕ್ಳ ಕಾಟ ಆ ಕಾಟ ಈ ಕಾಟ ಇದೇ ಆಯ್ತು, ನನ್ಗೇನು ಮಾಡಕ್ ಅವಕಾಶ ಸಿಗ್ಲಿಲ್ಲ. ಅಟ್ಲೀಸ್ಟ್ ಲಾಸ್ಟ್ ಕೊನೆಗಾರ ಅಲ್ಲಿ ಮಠದಾಗ ನನ್ನ ಒಯ್ದು ಹಾಕ್ರೆ ಅಲ್ಲಾರ ಸಾಯ್ತೀನಿ ಅಂದಳು ಕೊನೆಗೆ. ಯಾಕಂದ್ರೆ ಎಲ್ಲ ಮುಗ್ದ ಬಿಟ್ಟಿತ್ತು, ಟೈಮು ಮುಗಿದಿತ್ತು, ಆಯುಷ್ಯನು ಮುಗಿದಿತ್ತು. ಕೊನೆಗೆ ಅಟ್ಲೀಸ್ಟ್ ಅಲ್ಲಾರ ನನಗ ಮಠದ ಮುಂದಾರ ಹಾಕ್ರಿ ಅನ್ನುವಂತ ಭಾವ ವ್ಯಕ್ತಪಡಿಸಿದಳು. ಯಾಕಂದ್ರೆ ಕೊನೆಗೆ ಪ್ರಶ್ನೆ ಅರ್ಥ ಆಗ್ಬಿಟ್ರೆ ವ್ಯರ್ಥ ಎಲ್ಲಾನು, ಕೊನೆಗೆ ಆಗ್ಬಿಡ್ತಲ್ಲ ಪ್ರಶ್ನೆ. ಯಾಕಂದ್ರೆ ಕೊನೆಗೆ ಆಕಿಗೆ ಅದು ಉತ್ತರದ ಏನು ಅಂತ ಗೊತ್ತಾಯ್ತು, ಆ ಪ್ರಶ್ನೆ ಗೊತ್ತಾಯ್ತು ಆಕಿಗ, ಪ್ರಶ್ನೆ ಅರ್ಥ ಆಯ್ತು, ಅದಕ್ಕೆ ಉತ್ತರ ಸಿಗಕ್ ಟೈಮ್ ಇರ್ಲಿಲ್ಲ ಆಕಿಗೆ.
ಹೇಳುವಂತದ್ದು ಉದ್ದೇಶ ಏನು ಅಂತಂದ್ರೆ, ಕೆಲವೊಂದೊಂದು ಸಂದರ್ಭದಲ್ಲಿ ಆಯುಷ್ಯವೆಲ್ಲ ಎಲ್ಲ ಕಳ್ಕೊಂಡ್ ಬಿಟ್ಟಿರ್ತೀವಿ, ಅದ್ರ ತಿರ್ಗಾ ಮತ್ತೆ ಪಡ್ಕೊಳಕ್ಕ ಸಮಯ ಇಲ್ಲ ನಮ್ಗೆ. ಕೊನೆಗಾಲದಲ್ಲಿ ನಮಗ ಪ್ರಶ್ನೆ ಅರ್ಥ ಆಗ್ಬಿಟ್ರ ಉತ್ತರ ಯಾವಾಗ ಬರೆಯೋದು, ಯಾವಾಗ ಅದನ್ನ ತಗೊಳ್ಳೋದು ನಾವು ಉತ್ತರ? ಅದಕ್ಕೆ ಇಲ್ಲಿ ಮಹಾತ್ಮರ ಮಾತುಗಳನ್ನ, ವಾಕ್ಯಗಳನ್ನ, ವಚನಗಳನ್ನ ಯಾವತ್ತೂ ನಾವು ಅಲಕ್ಷ್ಯ ಮಾಡುವಂಗಿಲ್ಲ, ಕಳ್ಕೊಂಡ್ಮೇಲೆ ಹುಡ್ಕೋಂಗಿಲ್ಲ ಇಲ್ಲಿ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಯಾವುದೋ ರೂಪದಿಂದ, ಯಾವುದೋ ಭಾವದಿಂದ ಆ ಭಾವ ಪದೇ ಪದೇ ನಾನು ಇಷ್ಟು ದಿವಸ ವ್ಯರ್ಥವಾಗಿ ಕಳೆದ್ಬಿಟ್ಟೆ, ಇನ್ನ ಪಾಪದ ಕೆಲಸಗಳನ್ನೇ ಮಾಡಿದ್ದೀನಿ, ಒಬ್ರು ಸದ್ಗುರು ಅನ್ಲಿಲ್ಲ, ಒಂದ್ ದಾನ ಧರ್ಮ ಅನ್ಲಿಲ್ಲ, ನಾನು ಏನು ಒಂದ್ ತೀರ್ಥ ಯಾತ್ರೆಗಳನ್ನ ಮಾಡ್ಲಿಲ್ಲ, ಯಾವ್ದು ಪುಣ್ಯದ ಕೆಲಸಗಳನ್ನ ನಾನು ಮಾಡ್ಲೇ ಇಲ್ಲ, ನಾನು ಕಾದ್ಕೊಂಡ್ ಕುಂತದ್ದು ಬರೀ ಒಂದು ನರಕ ಅನ್ನುವಂಥದ್ದು. ಯಾಕಂದ್ರೆ ಪಾಪನೇ ಇದೆ. ನನ್ ಜಾಸ್ತಿ ಒಂದು ಅಲ್ಲಿಂದ ಅವಲೋಕನೆ ಮಾಡಿದ್ರ ನನಗಿರುವಂಥದ್ದು ಪಾಪದ ಫಲನೇ ಜಾಸ್ತಿ ಅದ, ಇನ್ನು ನನಗ ಮುಂದೆ ನರಕನೇ ಗತಿ ಅನ್ನುವಂಥದ್ದು ಏನ್ ಭಾವ ಪದೇ ಪದೇ ಬರ್ತದ, ಅದು ಪರಲೋಕದ ದುಃಖ ಅಂತ ಅನ್ಸ್ಕೊಳ್ತದ. ಅದರಿಂದ ಈ ಪಾಪ ಹೆಂಗ್ ಹೋಗ್ತದ, ಪುಣ್ಯ ಹೆಂಗ್ ಬರ್ತದ ಅನ್ನುವಂಥದ್ದು ಚಿಂತೆ ಕೂಡ ಪರಲೋಕದ ಚಿಂತೆ ಅನ್ಸ್ಕೊಳ್ತದ. ಇದು ಕೂಡ ಹೆಂಗಿದ್ ಪಾಪನ್ ಕಳ್ಕೊಳ್ಬೇಕು, ಈ ಪಾಪನ್ ಕಳ್ಕೊಬೇಕಾದ್ರೆ ಅಲ್ಲಿ ಟೈಮೇ ಮುಗಿದಿರ್ತದ. ಹೌದಾ? ಈ ಪಾಪ ಹೆಂಗ ಇದನ್ನ ಹೋಗ್ಲಾಡ್ಸ್ಕೊಳ್ಬೇಕು, ಪುಣ್ಯವನ್ನೇ ಹೆಂಗ್ ಸಂಪಾದನೆ ಮಾಡ್ಬೇಕು ಅನ್ನುವಂತ ಈ ಚಿಂತೆ ಮನಸ್ಸಿನಲ್ಲಿ ಕೊರಿತಾ ಹೋಗ್ತದಲ್ಲ, ಅದಕ್ಕೆ ಇದು ಪರಲೋಕದ ಒಂದು ದುಃಖ ಅಂತ ಅನಿಸ್ತದ. ಅದಕ್ಕೆ ಮಹಾತ್ಮರು ಹೇಳ್ತಾರ, ಇಲ್ಲಿ ಕೂಡ ಇದು ದುಃಖ ಜ್ಞಾನಿಗೆ ಇರ್ತದೆ ಅಂದ್ರೆ ಇರಂಗಿಲ್ಲ. ಈ ದುಃಖ ಜ್ಞಾನಿಗೆ ಇರೋದಿಲ್ಲ. ಯಾಕಂದ್ರ ಈ ದೇಹದಲ್ಲಿ ಏನಾಗ್ತದ, ಆತನು ಮಾಡಿದಾನ ಪಾಪ ಪುಣ್ಯಗಳ. ಯಾಕಂದ್ರೆ ಈ ಜ್ಞಾನಿ ಇದಕ್ಕ ಸಂಬಂಧ ಆಗಂಗಿಲ್ಲ. ಯಾಕಂದ್ರೆ ಜ್ಞಾನಿಗೆ ಹೆಂಗಾಗಿರ್ತದೆ, ಪಾಪ ಪುಣ್ಯ ಆತಂದ ಏನು ಜೀವನ್ಮುಕ್ತ ಆಗಿದಾನ, ಆತ ಇರುವ ಮಟ್ಟ ಮಾಡಿದಂತ ಒಂದು ಪಾಪ ಪುಣ್ಯ. ಯಾಕಂದ್ರೆ ಈ ಪಾಪ ಪುಣ್ಯದಿಂದ ಬಂದಂತ ಪ್ರಾರಬ್ಧವಾಗಿ ಬಂದಿರ್ತದಲ್ಲ, ಆತಗ ಸಂಚಿತ ಆಗಾಮಿ ಪ್ರಾರಬ್ಧ ಮಾತ್ರ ಉಳ್ಕೊಂಡಿರ್ತದ. ಸಂಚಿತ ಕರ್ಮ ಎಲ್ಲ ಸುಟ್ಟು ಭಸ್ಮ ಆಗಿರ್ತದ, ಆಗಾಮಿ ಕರ್ಮ ಬರಂಗಿಲ್ಲ. ಅಲ್ಲಿ ಪಾಪ ಪುಣ್ಯಗಳು ಒಂದು ವೇಳೆ ಆ ಜ್ಞಾನಿಗೆ ಇದ್ರೂ ಕೂಡ ಯಾರು ನಿಂದೆ ಮಾಡ್ತಾರ, ಯಾರ ಅದಕ್ ತೊಂದರೆ ಕೊಡ್ತಾರ, ಯಾರ ಆ ಜ್ಞಾನಿಗೆ ಕಷ್ಟ ಕೊಡ್ತಾರ, ಅವರೆಲ್ಲ ಆ ಜ್ಞಾನಿಯ ಪಾಪವನ್ನ ಬೆಳ್ಕೊಂಡ್ಬಿಡ್ತಾರ. ಯಾರು ಸ್ತುತಿ ಮಾಡ್ತಾರ, ಯಾರು ಅದಕ್ಕೆ ಒಂದು ಪೂಜ್ಯ ಭಾವದಿಂದ ನೋಡ್ತಾರ, ಆ ರೀತಿ ಇದ್ದಂಥವ್ರಿಗೆ ಈ ಜ್ಞಾನಿಯ ಪುಣ್ಯ ಎಲ್ಲ ಅವ್ರು ಬೆಳ್ಕೊಂಡ್ಬಿಡ್ತಾರ. ಈ ರೀತಿಯಾಗಿ ಆಗಾಮಿ ಕರ್ಮಗಳು ಅದಕ್ಕೆ ಸಂಬಂಧ ಇರೋದಿಲ್ಲ. ಯಾಕಂದ್ರೆ ಈ ದೇಹದಲ್ಲಿ ಈ ರೀತಿಯಾಗಿ ಆತ ಹೆಂಗಿರ್ತಾನಂದ್ರೆ ಕಮಲ ಪತ್ರದಂತೆ. ಅಂದ್ರ ನೀರಲ್ಲಿರುವಂತ ಕಮಲದ ಎಲೆ, ಒಂದು ನೀರು ಕೂಡ ಒಂದ್ ಹನಿ ನೀರು ಕೂಡ ಹೆಂಗ್ ಹತ್ತಂಗಿಲ್ಲ, ಆ ರೀತಿ ಆತ ಜೀವನ ಮಾಡ್ತಿರ್ತಾನೆ. ಆ ಪಾಪ ಪುಣ್ಯಗಳ ಒಂದು ಲೇಪಕತ್ವ ಒಂದು ಚೂರ ಜ್ಞಾನಿಗಿರಂಗಿಲ್ಲ. ಹೆಂಗ ಕಾಷ್ಟದಲ್ಲಿ ಅಗ್ನಿ ಇದೆ, ಆದ್ರ ಅಗ್ನಿಯಲ್ಲಿ, ಯಾಕಂದ್ರ ಈ ಕಾಷ್ಟದಿಂದ ಈಗ ಮರಗಳಲ್ಲಿ, ಗಿಡದ ಕಟ್ಟಿಗೆಯಲ್ಲಿ ಬೆಂಕಿ ಅದ, ಆದ್ರೆ ಬೆಂಕಿಯಲ್ಲಿ ಕಟ್ಟಿಗೆ ಐತನ? ಇಲ್ಲಲ್ಲ. ಕಟ್ಟಿಗೆ ಒಳಗ ಬೆಂಕಿ ಅದ, ಆದ್ರೆ ಬೆಂಕಿ ಒಳಗ ಕಟ್ಟಿಗೆ ಇಲ್ಲ. ಅದೇ ರೀತಿ ಕೂಡ ಜ್ಞಾನಿ ಹೆಂಗಿರ್ತಾನ ಅಂದ್ರ, ಆತ ಯಾವ ರೀತಿ ಇರ್ತಾನಂತ ಸಂಸಾರದಲ್ಲಿ ಆತ ಇರ್ತಾನ, ಆದ್ರೆ ಆತನಲ್ಲಿ ಸಂಸಾರ ಇರಂಗಿಲ್ಲ. ಸಂಸಾರ ಅಂತಂದಾಗ ನಾವ್ ಬೇರೆ ಹಿಂಗ ಹೆಂಡತಿ ಮಕ್ಕಳ ಅಂತ ತಗೊಳುವಂಗಿಲ್ಲ. ಯಾಕಂದ್ರೆ ಈ ಜನನ ಮರಣ, ಈ ಶರೀರ ನಾನು ಅನ್ನುವಂಥದ್ದು ಇದೆ ದೊಡ್ಡ ಸಂಸಾರ. ಅಹಂಕಾರ ಮಮಕಾರಗಳಿಂದ ಭಾವ ಇರುವಂತದ್ದೇ ದೊಡ್ಡ ಸಂಸಾರ ಇದು. ಅದಕ್ಕ ಇಲ್ಲಿ ಕೂಡ ಕರ್ಮಾದ್ವಯಗಳಲ್ಲಿ ವಿವೇಕಿ, ಯಾಕಂತಂದ್ರೆ ಇಲ್ಲಿ ಕೂಡ ಹಲವಾರು ರೀತಿಯಿಂದ ಆತ ಯಾವ್ದ್ರಲ್ಲಿ ಆತ ಇರಂಗಿಲ್ಲ. ಇಲ್ಲಿ ಯಾವ ರೀತಿ ಈ ಕರ್ಮದ ದ್ವಯಗಳು ಇವ್ಯಾವು ಅದಕ್ಕೆ ಸಂಬಂಧ ಇರಂಗಿಲ್ಲ. ಯಾವಾಗ ಆತ ಜ್ಞಾನ ಆಯ್ತು ಅಂತಂದಾಗ, ಒಂದು ಕಾಡಿಗೆ ಬೆಂಕಿ ಹತ್ತಿದಾಗ ಅಲ್ಲಿರುವಂತ ಪ್ರಾಣಿ ಪಕ್ಷಿಗಳು ಎಲ್ಲವನ್ನ ಹಾರಿ ಹೆಂಗ್ ಹೋಗ್ಬಿಡ್ತಾವ, ಅದೇ ರೀತಿ ಕೂಡ ಜ್ಞಾನ ಆದಂತ ಒಂದು ಬ್ರಹ್ಮ ಜ್ಞಾನಾಗ್ನಿಯಿಂದ ಕೂಡಿದಂತ ಒಂದು ಜ್ಞಾನಿಯಲ್ಲಿ ಪಾಪ ಪುಣ್ಯಗಳನ್ನು ಅಂತೂ ಎಲ್ಲೋ ಪಲಾಯನ ಮಾಡ್ಬಿಟ್ಟಿರ್ತಾವ. ಅದರ ಜ್ಞಾನ ಅನ್ನುವಂತ ಅಗ್ನಿಯಿಂದ ಏನಾಗ್ತದ, ಅಗ್ನಿಯ ಒಂದು ಬಿಸಿ ಏನ್ ಮಾಡ್ತದೆ, ಪಾಪ ಪುಣ್ಯ ಅನ್ನುವಂಥದ್ದು ಎಲ್ಲ ಹೋಗ್ಬಿಡ್ತಾವ. ಕಾಡಿನಲ್ಲಿ ಬೆಂಕಿ ಹತ್ತಿದಾಗ ಯಾವ ರೀತಿ ಪಕ್ಷಿಗಳು ಅವೆಲ್ಲ ಹೆಂಗ್ ಹೋಗ್ಬಿಡ್ತಾವ, ಅದ್ರಂಗ ಈತನ ಬಲಿ ಕೂಡ ಪಲಾಯನ ಮಾಡ್ಬಿಡ್ತಾವ. ಅದಕ್ಕ ಮತ್ ಹೊಸದಾಗ ಏನಾರ ಸೇರ್ತಾವಂದ್ರೆ ಯಾವ್ದು ಸೇರಂಗಿಲ್ಲ. ಈ ಕಾರಣದಿಂದ ಈತಗ ಜ್ಞಾನಿಗೆ ಏನಂದ್ರೆ ಪರಲೋಕದ ಚಿಂತೆ ತೋರಂಗಿಲ್ಲ. ಇದನ್ನ ಯಾಕಂದ್ರೆ ಒಂದ್ ವೇಳೆ ಆ ರೀತಿ ಏನಾದ್ರೂ ತೋರಿತಂದ್ರ ಅದನ್ನ ನೀನು ತೊಲಗಿಸಿ ಕಾಪಾಡು ನೀನು. ಯಾಕಂದ್ರೆ ಯಾವ್ದು ಹೇಳ್ತಲ್ಲ, ಎಷ್ಟು ಜನ್ಮದಾಗಿರುವಂತ ಈ ಅಂತಃಕರಣದಲ್ಲಿ ಬಾವಿ ಒಳಗ ಎಲ್ಲ ಕಸಗಳು ಬಿದ್ದದಿದು, ಒಂದು ಜನ್ಮದ್ದಲ್ಲ.
ಹ ಹೇಳ್ತಾರಲ್ಲ, ಊರ ಮುಂದಿನ ಬಾವಿ ಯಾರ ತೋಡಿದಾರೇನು, ಕಾಲ ಜಾರಿದರ ಕೈ ವನವಾಸ ಅಂತ ಯಾರು ಬರೀತಾರ. ಕೆಲವೊಂದು ವಾಚ್ಯಾರ್ಥದ ಕೆಲವೊಂದು ಬರೀತಾರ, ಅದ್ರ ಲಕ್ಷ್ಯಾರ್ಥ ಬಹಳ ಅದ್ಭುತವಾದಂತ ವಿಚಾರಗಳು ಅಡಗಿರ್ತಾವ. ಅದಕ್ಕೆ ಜನ್ಮ ಜನ್ಮಾಂತರ ಬಂತ ಯಾವ ರೂಪದಿಂದ ಹಂಗಂಗ ನಮ್ಗ ಆ ಭಾವ ಬರ್ತದ ಹೇಳಕ್ ಆಗಲ್ಲ. ಅದಕ್ಕ ಇಲ್ಲಿ ಕೂಡ ಅವ್ರು ಹೇಳ್ತಾರ, ಈ ಒಂದು ಕಾರಣದಿಂದ ಈ ಪರಲೋಕದ ಚಿಂತೆಯ ಅನ್ನ ತೊಲಗಿಸಿ ನನ್ನನ್ನು ಕಾಪಾಡ್ಪ ಅಂತ ಕೇಳುವಂಥದ್ದು. ಅಂದ್ರೆ ಜ್ಞಾನಿಗೆ ಯಾವ ಸಂಬಂಧ ಇರಂಗಿಲ್ಲ. ಅದಕ್ಕೆ ಅದ್ ಹೇಳ್ತಾನೆ, ಇಂಥದ್ ಏನಾದ್ರೂ ಭಾವ ಬಂತು ಅಂತಂದ್ರ ನನಗ ನೀನೇನ್ ಮಾಡು, ಇದನ್ನ ಪರಲೋಕದ ಒಂದು ಚಿಂತೆಯನ್ನ ತೊಲಗಿಸು. ಅದಕ್ಕೆ ಆತರ ಸದಾ ಅರಿವಿಲಿ ನಡಿತಮ್ಮ ಮುಂದ, ಅದು ಮರಿಬೇಕು ಆದುದಯಿಂದ. ಹೌದ, ಏನು ಹಿಂದ್ಗಡೆ ಆದದ್ದು ಗುರುನಾಥನ ವಾಕ್ಯಗಳು ಹೆಂಗದಾವ, ಹಿಂದೇನೇ ಆಗಿರ್ಬೋದು, ಜ್ಞಾನ ಅಳವಟ್ಟ ಮೇಲೆ ಅದನ್ನ ಮರ್ತ್ ಬಿಡ್ಪ. ನೀ ಸದಾ ಅರಿವಿಲ್ಲೇ ನಡಿ. ಎಂತ ಅರಿವು ಅಂದ್ರೆ ವಿಶೇಷವಾದಂತ ಅರಿವಿದು. ಬಹಳಷ್ಟು ಜನ ಅರಿವಂತಗಳನ್ನ ಇಲ್ರಿ ನಾವೆಲ್ಲ ವ್ಯವಹಾರ ಮಾಡ್ತೀವಿಲ್ಲ, ನಾವ್ ಕೇಳಿದಾಗ ಅಂತಾರ ಇಲ್ರಿ ನಾವ್ ಇಷ್ಟೆಲ್ಲಾ ಓದ್ತೀವಿ ಬರಿತೀವಿ, ನಮ್ಗೆ ಬೇಕಾದಷ್ಟು ಅರಿವು ಅದು. ಈ ಅರಿವಲ್ಪ, ಈ ಅರಿವು ಎಲ್ಲದಕ್ಕೂ ಅದಾವ. ಯಾಕಂತಂದ್ರ ಪಶು ಪಕ್ಷಿಗಳಿಗೂ ಅದಾವ. ಅದಕ್ಕ ಇದು ವಿಶೇಷವಾದಂಥದ್ದು, ಇದು ಅರಿವು. ಇಂಥ ಅರಿವನ್ನ ನೀನ್ ಅದನ್ನ ತೊಡ್ಕೋದು, ಅದೇ ಒಂದು ಅರಿವಿನ ಸ್ಥಿತಿಯಲ್ಲೇ ನೀನ್ ನಡಿ. ಅದಕ್ಕ ಇಲ್ಲಿ ಕೂಡ ಇಲ್ಲಿ ಹೇಳತ್ತಾರ ಮಹಾತ್ಮರು, ಈ ರೀತಿಯಾಗಿ ಪರಲೋಕದ ಆ ಚಿಂತೆ ಏನಾದ್ರೂ ನನ್ನನ್ನ ಕಾಡುವಂಗ ಭಾವ ಬಂದಾಗ ನೀನ್ ಅದನ್ನ ತೊಲಗಿಸುವಂತ ಕೆಲಸ ನಿನಗ ಐತಿ. ಯಾಕಂದ್ರೆ ಎಲ್ಲ ಬಿಟ್ಟಿನಿ, ಈಗ ಬಂದು ಬೆಳಗನ ಬಿಟ್ಟಿನಿ, ಎಲ್ಲಾನು ಬಿಟ್ಟಿನಿ, ಎಲ್ಲ ನಿನ್ನನ್ನು ಸೇರಿದ್ ನಾನೀಗ. ಮತ್ತೆ ನನ್ನನ್ನು ಕಾಪಾಡೋ ಚಿಂತೆ ನಿನಗಿಲ್ಲನ? ಈಗ ಬಿಟ್ಟಿದ್ದೀನಿ ನಾನು, ಏನಿಲ್ಲ ನೋಡಪ್ಪ, ಈಗ ನಾನು ನಿರಾಳದೀನಿ, ನನ್ನ ಎಲ್ಲ ಶರೀರನ ಬಿಟ್ಕೊಂಡಿದ್ದೀನಿ, ಅಹಂಕಾರ ಮಮಕಾರ ಬಿಟ್ಕೊಂಡಿದ್ದೀನಿ, ಏನ್ ನಾನು ಎಲ್ಲ ಬಂಧು ಬಳಗನ ಬಿಟ್ಟಿನಿ, ಈ ಜಗತ್ತನ್ನುವಂಥದ್ದು ಬಿಟ್ಟಿನಿ, ಏನೇನ್ ಕಾಣ್ತಾವ ಎಲ್ಲವನ್ನ ಬಿಟ್ಟಿನಿ, ನಿನ್ನ ಸೇರಿನಿ. ಮತ್ತೆ ಈಗ ನನ್ನ ಕಾಪಾಡೋ ಚಿಂತೆ ನಿನಗದಾಗ ಒಂದ್ ನಿನ್ ಸೇರಿನಲ್ಲ ನಾನೀಗ. ನನ್ನನ್ನ ಕಾಪಾಡುವಂತ ರಕ್ಷಣೆ ಮಾಡುವಂತ ಕೆಲಸ ನಿಂದೈತೆ ನೋಡ್ರಿ, ಎಷ್ಟು ಅದ್ಭುತವಾಗಿ ಕೇಳತ್ತನ್ನತ. ಮತ್ತೆ ಇಲ್ಲಿ ಕೂಡ ಹೇಳ್ತಾರ, ಈ ರೀತಿಯಾಗಿ ಹೇಳ್ತಾರ. 3ನೇ ನುಡಿಯಲ್ಲಿ, ನರನು ತೊಡಗಿ ಬ್ರಹ್ಮನು ಕಡೆಯಾದ ಅವರೋಳು ನೂರು ಮುಡಿಸಿ ಮಿಕ್ಕ ಅರುಷಂಗಳನ್ನು ದಾಟಿದ ನಿಜ ಸುಖ ಭರಿತನೆಂದೆನಿಸು ಎನ್ನನು ಅಂತ ಹೇಳ್ತಾರ. ಈ ಬ್ರಹ್ಮಜ್ಞಾನಿ ಪರಮಾತ್ಮನೇ ಅಪ್ಪ, ಇದು ಆನಂದ ಹೆಂಗದ, ಬ್ರಹ್ಮಜ್ಞಾನಿಗೆ ಸರ್ವಾನಂದಗಳು ಪ್ರಾಪ್ತಿ ಅದಾವ ಅಂತ ಹೇಳ್ತಾರ. ಅದಕ್ಕೆ ತೋರದಯ್ಯೋ ಸುಖ ತೋರದಯ್ಯೋ ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದ. ಯಾಕಂದ್ರೆ ಎಲ್ಲಾ ಆನಂದಗಳು ಇದ್ರಾಗ ಅಡಕಾಗಿದಾವ ಬ್ರಹ್ಮಾನಂದದಲ್ಲಿ. ಮನುಷ್ಯ ಆನಂದವನ್ನ ಮೊದಲು ಮಾಡಿಕೊಂಡು ಸೃಷ್ಟಿಕರ್ತ ಬ್ರಹ್ಮನೇ ಕಡೆ ಬ್ರಹ್ಮ ವಿಷ್ಣು ಮಹೇಶ್ವರ ಹಿರಣ್ಯ ಗರ್ಭಲೋಕ ಪರ್ಯಂತರವಾದ ಆನಂದಗಳು ಒಂದಕ್ಕಿಂತ ಒಂದು 100 ಪಟ್ಟು ಜಾಸ್ತಿ ದೊಡ್ಡ ದೊಡ್ಡ ಅದಾವ ಆನಂದಗಳು. ಆದ್ರೂ ಕೂಡ ಇವ್ ಹೆಂಗ ಅದಾವ, ಸೋಪಾದಿಕ ಆನಂದಗಳು ಅದಾವ, ಇವು ಎಲ್ಲ ಪ್ರತಿಬಿಂಬ ಆನಂದಗಳು ಅದಾವ. ಇವ್ಯಾವ ಸತ್ಯ ಅಲ್ಲ ಇವೆಲ್ಲ ಆನಂದಗಳು. ಇವೆಲ್ಲಗಳನ್ನ ಆನಂದಗಳನ್ನೆಲ್ಲ ಮೀರಿದ ನಿರುಪಾದಿಕ ನಿತ್ಯ ನಿರತಿಶಯವಾದಂತ ಪರಿಪೂರ್ಣ ಆನಂದ ಸ್ವರೂಪ. ಈಗ ನಹುಷ್ಯ ಅವರೆಲ್ಲ ದೇವತೆಗಳು ಹಲವಾರು ರೀತಿಯಿಂದ ತಪಸ್ಸುಗಳನ್ನ ಮಾಡಿದ್ರು, ಇವತ್ತು ಸುಖ ಐತೇನಂದ್ರೆ ಸುಖ ಆಗ್ಲಿಲ್ಲ ಅಲ್ಲ. ನಹುಷ್ಯ ಇಂದ್ರನ ಲೋಕವನ್ನೇ ತಗೊಂಡ್ಕೆ ಸಪ್ತ ಋಷಿಗಳನ್ನ ಇದನ್ ಮಾಡ್ಕೊಂಡ ಆ ಮೇಣೆಯಲ್ಲಿ ಕೂತ್ಕೊಂಡು ಹೋದ. ಅವ್ರ ಒಂದು ಶಾಪಕ್ಕೆ ಒಳಗಾಗಿ ಹಾವಾಗಿ ಹರಿದು ಹೋಗ್ಬಿಟ್ಟ ನಹುಷ್ಯ. ಸುಖ ಐತೇನು ಅಂದ್ರ ಆಗ್ಲಿಲ್ಲ. ಮನುಷ್ಯನ ಇಲ್ಲಿ ಎಲ್ಲ ಭೋಗಗಳನ್ನ ನೋಡ್ರಿ, ಒಂದಲ್ಲ ನಾನಾ ರೀತಿಯಿಂದ ಭೋಗ ಭಾಗ್ಯಗಳು ಇಲ್ಲಿ ದೊರಕಿದ್ರು ಕೂಡ ಆನಂದ ಐತೇನಂತಂದ್ರ ಆನಂದ ಇಲ್ಲ. ಇಲ್ಲಿ ಕೂಡ ಬೇಕಾದಷ್ಟು ನಮಗ್ ಭೋಗ ಭಾಗ್ಯಗಳಿದ್ರು ಕೂಡ ಇಲ್ಲಿ ಕೂಡ ಆನಂದ ಇಲ್ಲ. ಹಾಗಾಗಿ ಎಲ್ಲಕ್ಕಿಂತ ಹೆಚ್ಚಾದಂಥದ್ದು ಆನಂದ. ಇವೆಲ್ಲವುಗಳಿಗೆ ಮೂಲ ಆನಂದ, ಸವಿದೆ ಇರುವಂತಹ ಆನಂದ, ನಿರುಪಾದಿಕ ನಿತ್ಯ ನಿರತಿಶಯವಾದ ಪರಿಪೂರ್ಣ ಆನಂದ ಸ್ವರೂಪನನ್ನಾಗಿ ನನಗ ಅಲ್ಲಿ ಆ ಸ್ವರೂಪದಲ್ಲಿ ನಿಲ್ಲಿಸು. ಇವೆಲ್ಲ ಸ್ವರೂಪಗಳಲ್ಲಿ ನನ್ನ ಭಾವ ಕೊಡದೆ, ಯಾವ್ದು ಇವ ಆನಂದಗಳಲ್ಲಿ ನನ್ನ ಭಾವ ಕೊಡದೆ ಸ್ವರೂಪ ಆನಂದದಲ್ಲೇ ನನ್ನನ್ನ ನಿಲ್ಲಿಸಿಬಿಡು. ನೋಡ್ರಿ, ಅಂದ್ರ ಇವೆಲ್ಲ ಬೇರೆ ಇವೇನ ಆನಂದಗಳು ತೋರ್ತಾವಲ್ಲ, ಸೋಪಾದಿಕ ಆನಂದ ಅದಾವ ಅವು. ಮತ್ತೆ ಹೆಂಗ ಅದಾವ ಅಂತಂದ್ರ ಅನಿತ್ಯದಿಂದ ಕೂಡಿದಂಥವು. ಅವನ್ ಬಿಟ್ಟು ನಿಜ ಆನಂದದಲ್ಲಿ ನನ್ನನ್ನ ನಿಲ್ಲಿಸುವಪ್ಪ ಅನ್ನುವಂತ ಕೇಳ್ಕೊಳ್ಳುವಂಥದ್ದು. ಯಾಕಂತಂದ್ರ ಈ ಆನಂದ ವಿಚಾರ, ಯಾಕಂದ್ರ ಇಲ್ಲಿ ಕೂಡ ಹಲವಾರು ವಿಚಾರಗಳನ್ನ ಹೇಳಿ ಇಂಥ ಬ್ರಹ್ಮಜ್ಞಾನಿಗೆ ಅಖಂಡವಾದಂತ ಆನಂದ ಅಲ್ಲಿ ಆಗುವಂಥದ್ದು. ಅಂತ ಆನಂದದಲ್ಲಿ ಎಲ್ಲ
ಅಖಂಡ ಆನಂದದಲ್ಲಿ ಖಂಡ ಆನಂದಗಳು ಏನದಾವ ಅಂತರ್ಭೂತ ಆಗಿದಾವ. ಎಲ್ಲ ಈಗ ನದಿಗಳು ಎಲ್ಲ ಸೇರಿ ಸಮುದ್ರಕ್ಕೆ ಹೆಂಗ ಸೇರಿ ಬಿಡ್ತಾವ ಅದ್ರಂಗ ಎಲ್ಲಾ ಆನಂದಗಳು ಖಂಡ ಆನಂದಗಳು ಹೋಗಿ ಅಖಂಡ ಆನಂದದಲ್ಲಿ ಅಂತರ್ಗರ್ಭಿತ ಅದಾವಪ್ಪ ಅಂತ ಹೇಳ್ತಾರೆ. ಅದರಿಂದ ಎಲ್ಲಾ ಆನಂದಗಳನ್ನ ನಾನು ಈ ಬ್ರಹ್ಮಾನಂದವನ್ನು ಪಡ್ಕೊಂಡ್ರೆ ಎಲ್ಲಾ ಆನಂದಗಳು ನಾನು ಪಡ್ಕೊಂಡಂಗ ಆಗ್ತದ ಅನ್ನುವಂತ ವಿಚಾರವನ್ನ ಅಂತ ಆನಂದದಲ್ಲೇ ನನ್ನನ್ನ ನಿಲ್ಲಿಸು, ನನ್ನನ್ನ ರಕ್ಷಣೆ ಮಾಡುವಂತ ಕೇಳ್ಕೊಳ್ತಾನೆ. ಇದೇ ವಿಚಾರ ಇಟ್ಕೊಂಡು ಸ್ವಲ್ಪ ನಾಳೆ ಮಾತಾಡೋಣ. ಒಂದೆರಡು ಮತ್ ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.